सायच्या सिगरेटचे दोन ಕ್ಯಾನ್ಸರ್ ಆಗಿ ಹೋಗ್ಕಂದ್ಬಿಟ್ಟು ನೋಡಾರ ಕಣ್ಣಾಗದೇನೆ ಆಡ್ಕೊಳ್ಳೋರ್ ಬಾಯಾಗದೇನೆ ಅದೇನ ಅಂತಾರಲ್ರಿ ಕಾಶಿಗೆ ಹೋದ್ರು ಹೇಸಿ ತನ್ನ ಚಾಳಿ ಬೀಳಲಿಲ್ಲ ಹಂಗಾಗೈತ್ರಿ ನನ್ನ ಬಾಳೆ ಹಂಗಾಗೈತಿ ನಮ್ಮ ಮಾವ ಸಾಯಿ ಮ್ಯಾಲ ನಂದ್ರ ಮ್ಯಾಗ ಒಂದು ಹಾಕಿ ಸತ್ತು ಹೋದ ನೋಡಪ್ಪ ತಮ್ಮ ನನ್ನ ಹೊಲ ಮನಿ ನೋಡ್ಕೊ ನನ್ನ ಮಗಳ ಕಟ್ಕೊಂಡು ಚಂದಾಗಿ ಜೀವನ ಮಾಡು ಅಂದ್ರ ನಾವ್ ಅದನ್ನೆಲ್ಲ ಬಿಟ್ಬಿಟ್ಟೇವ್ರಿ ಆ ಎಮ್ಮಿಯಿಂದ ಕ್ವಾಡ್ ಹೊಕ್ಕಿರ್ತಾವಲ್ಲ ಹಂಗ ಊಟ ಕಿತ್ಕೊಂಡಾಗ ಅನ್ಕೊಂತ ಅಡ್ಡಾಡೋದು ಆಗ್ಬಿಟ್ಟೈತಿ ನಮ್ಮ ಬಾಳೆ ದೇವ್ರು ನಮ್ಮ ಮಾವನ ಮಗಳ ಕನಕ ನಮಗ್ ಸಿಗಸವಲ್ನಲ್ಲ ಏನಿದ ಪದ್ಧತಿ ಏನಾರ ಆಗಲಿ ದೇವ್ರಾಕಿನ ಕೈ ನನ್ನ ಕೈಗೆ ಹಾಕಿ ಕೈ ಕೊಟ್ಟ ಅಂದ್ರ ನಾನಿನ್ನು ಬಿಟ್ಟು ಹೋಗಿದ್ದು ತಪ್ಪಾಗೈತೆ ಅಂತ ಹೇಳಿ ಮದ್ವಿ ಮಾಡ್ಕೋಬೇಕು ಅಂತ ವಿಚಾರ ಮಾಡಿ ಮತ್ತ ನಮ್ಮೂರು ದೊಡ್ಡ ಸಾಹುಕಾರ ಅದಾರಲ್ರಿ ಸಿಮೆಂಟ್ ಶಕ್ತಿ ಪ್ರಸಾದ ಅವರು ಕೆಲಸ ಕೊಟ್ಟು ನಮ್ಮನ್ನ ಇಟ್ಕೊಂಡಾರ ನಮ್ಮ ಕೆಲಸ ಏನಪ್ಪಾ ಅಂದ್ರ ಉಣಕಲ್ ಕೆರಿ ಮಠ ಹೋಗೋದು ಅಲ್ಲಿ ಯಾವ ಲೊಚ್ಚ ಮುಟ್ಟು ಕೊಡ್ತಿರ್ತಾವ ನೋಡೋದು ಒಳ್ಳೆ ಬೈರಿಕೋಗ್ ಬಸ್ ಸ್ಟ್ಯಾಂಡಿಗೆ ಬರೋದು ಅಲ್ಲಿ ಯಾವ ಬಸ್ ಹತ್ಯಾಕತ್ಯಾವು ಯಾವ ಇಳ್ಯಾಕತ್ಯಾವು ಇವನ್ನು ನೋಡೋದು ಬರೇ ಹಿಂಗ ತಿನ್ನೋದು ತಿರುಗುದು ಆಗಿಬಿಟ್ಟೈತ್ರಿ ನನ್ನ ಜೀವನ ನನ್ನ ಕನಕ ನನ್ನ ಕೈಗೆ ಸಿಕ್ಕಳು ಅಂದ್ರ ನಮ್ಮ ವಾಲಿಕಾರ ಸದಾನಂದನ ಎತ್ತು ಹೂಡ್ದಂಗ ಹೂಡಿ ಜೋಡೆತ್ತಿನ ಬಂಡಿ ಹೂಡಿ ಜೀವನ ಮಾಡ್ಲಿಲ್ಲ ಮೇರಾ ನಾಮ್ ಕಾಶಿನಾಥ ಈ ದೊಡ್ಡವ್ರ ಮನಿ ಸಹವಾಸದಾಗ ನಮ್ಮ ಹೆಣ್ಣ ಸಿಗುವಲ್ಲಾಗೈತಿ ಏನಾರ ಆಗಲಿ ನನ್ನ ಕನಕ ಸಿಕ್ಕಳು ಅಂದ್ರ ಆ ನಮ್ಮ ಮಠದ ಅಜ್ಜರನ್ನ ಕಾಣ್ತಾ ನೋಡ್ರಿ ಅಲ್ಲೇ ಅವಾಗ 2 ಜೋಡು ಗಾಯ ಹೊಡಿತೀನಿ ಹೊತ್ಕೊಂಡ್ರಿಪ್ಪ ಮತ್ ಇಲ್ಲೇ ನಿಂತ್ರ ನಮ್ಮ ಸಾಹುಕಾರ ಹಾಕೊಂಡಾರ ನರನ ಹೋಗೋ ಮನಸೆ ಹೋಗೋ ನನ್ನ ಒಳ ಬಳಿ ಹೋಗೋ ಹೋಗೋ ಮನಸೆ ಹೋಗೋ ನನ್ನ ಒಳ ಬಳಿ ಹೋಗೋ ಮುದ್ದು ಮನಸೆ ಹೋಗೋ ಅವಳಿರುವಲ್ಲಿ ಹೋಗೋ ಹೋಗೋ ಮನಸೆ ಹೋಗು ಬರ್ತೇನೆ ನರ ಹರ್ಕೊಂತಾನ ಸಾವುಕಾರ ಕಾರ್ಯವನ್ನು ವಿಫಲಗೊಳಿಸಿದೆ ನೀನು
ಅವನಲ್ಲ ತೋರಿ ಬೇಸೆಂದು ಬೆನ್ನು ತಟ್ಟಿಸಿಕೊಂಡ. ಹೌದು ಬಾಸ್, ನನ್ನ ಕೈಗೆ ಶೂಟ್ ಮಾಡಿಕೊಂಡು ಓಡಿ ಹೋದ ಮಗ ಇಲ್ಲದಿದ್ದರೆ ಜಯದ ಮಾಲೆ ನಮ್ಮ ಕಾಲಿಗೆ ಬೀಳುತ್ತಿದ್ದ ಬಾಸ್. ಕರ್ನಾಟಕ ಕುಬೇರ ಕರೆಸಿಕೊಂಡ ಈ ಶಕ್ತಿ ಪ್ರಸಾದ ನಿಮ್ಮಿಂದ ಸೋಲು ನನ್ನನ್ನು ಕಂಡರೆ ಜನರ ಕರನು ಚಿರವಾಗಿ ನಡೆಯುತ್ತೆ. ಹಳ್ಳಿಯಿಂದ ದಿಲ್ಲಿವರೆಗೆ ದರ್ಪ ತೋರಿಸಿದ ಸರ್ಪಕ್ಕೆ ಅವಮಾನವೇ ಇಲ್ಲ. ನಿಮ್ಮನ್ನು ನಂಬುತ್ತೇನೆ, ಆದರೆ ಇನ್ನೊಮ್ಮೆ ಸೋಲು ಮಾರಿ ಹಾಕಿದರೆ ಜೋತೆ ನಿಮ್ಮ ಪ್ರಾಣ. ಇದೊಂದು ಸಾರಿ ಕ್ಷಮಿಸಿ, ಇನ್ನೊಮ್ಮೆ ಬಿಟ್ಟ ಗುರಿ ತಪ್ಪಲಾರದು. ಬೀಳಾಗರವಾದರೆ ಮುಗಿದು. ಓ ಪೃಥ್ವಿರಾಜನೆಂಬ ಕಾಪೆಯ ಪ್ರಾಣ ಹಾರುವುದು ಗಗನಕ್ಕೆ, ಈ ಸರ್ಪಗಳ ಕೈಯಾಗುವುದು ಮೇಲಕ್ಕೆ ಮೇಲಕ್ಕೆ. ಈ ರುದ್ರ ನಾಗರಮ್ಮ ನರಸರ್ಪಗಳು ಬೋರ್ಗರದರೆ ಈ ಭೂಮಿಯೇ ಈ ಭಾಗವಾಗು. ಕಾರ್ಬೋಣಗಳ ಒಂದಕ್ಕೊಂದು ಒಡೆದು ಪೃಥ್ವಿಯೇ ಪ್ರಳಯವಾಗುವುದು. ಇನ್ನು ಮುಂದೆ ನೋಡಿ, ಈ ಸಿಡಿದದ್ದ ರುದ್ರ ನಾಗರ ರೌದ್ರ ಹೇಡಿಗಳ ಕರ್ನಾಟಕ ಕುಬೇರನಿಂದ ಕರೆಸಿಕೊಂಡ ಈ ಶಕ್ತಿ ಪ್ರಸಾದ ಇಂದು ನಿಮ್ಮಿಂದ ಸೋಲು ನಂಜುವಂತಾಯಿತು. ಜನರು ನನ್ನನ್ನು ಕಂಡರೆ ಕರಮುಗಿದ ಶಿರವಾಗಿ ನಡೆಯುತ್ತಿದ್ದರು. ಹಳ್ಳಿಯಿಂದ ದಿಲ್ಲಿವರೆಗೆ ದರ್ಪ ತೋರಿಸಿದ ಈ ಸರ್ಪಕ್ಕೆ ಅವಮಾನವೇ ಇಲ್ಲ. ನಿಮ್ಮನ್ನು ನಂಬುತ್ತೇನೆ, ಆದರೆ ಇನ್ನೊಮ್ಮೆ ಸೋಲು ಮಾರಿ ಹಾಕಿದರೆ ಜೋಕೆ ನಿಮ್ಮ ಪ್ರಾಣ. ನಿಮ್ಮ ರಕ್ಷಣೆಗೆ ನಾಳೆ ನನ್ನ ಮಗ ಪ್ರಜ್ವಲನನ್ನು ಬಾಂಬೆಯಿಂದ ಕರೆಸುತ್ತೇನೆ. ನೀವು ಹೊರಡಿ. ಲೇ ರಾಜ, ಹುತ್ತದಲ್ಲಿ ಅಡಗಿರುವ ಈ ರುದ್ರನೆಂಬ ವಿಷ ಸರ್ಪವನ್ನು ಬಡಿದೆಬ್ಬಿಸಿದೆಯಾ ಮಗನೇ? ವಿಷ ತೋರಣದ ಈ ವಿಷ ಸರ್ಪ ನಿನ್ನನ್ನು ಕಚ್ಚದೆ ಬಿಡಲಾರದು ಮಗನೇ. ಯುದ್ಧಕ್ಕೆ ಬರುತ್ತಿದ್ದೇನೆ, ಸಿದ್ಧನಾಗು ಮಗನೇ. ಆಗಲಿ ಬಾಸ್, ನಾವು ಬರುತ್ತೇವೆ. ಹುತ್ತದೊಳಗೆ ಸುಮ್ಮನಿದ್ದ ನಾಗನನ್ನು ಕೆರೆಯಿಸಿದೆಯಾ ಮಗನೇ? ಈಗಾಗ ಕಾಳಿಂಗ ಸರ್ಪವಾಗಿ ನಿನ್ನನ್ನು ಕಾಚನೆ ಬಿಡಲಾರ. ಇವಾಗ ಎಡೆ ಹತ್ತಲ್ಲ, ಎತ್ತಿದ ಮೇಲೆ ರಕ್ತ ನೋಡಿದ್ರೆ ಬಿಟ್ಟಿಲ್ಲ, ಬಿಡೋದು ಇಲ್ಲ. ರಾಜ, ಪಾತಾಳ ಗಂಗೆ ಪವಿತ್ರವೆಂದು ಈಜುಬಾರದ ನದಿಯಲ್ಲಿ ಧುಮುಕಿದರೆ ಸುಳಿಯಲ್ಲಿ ಸಿಕ್ಕು ಸಾಯುವನೇ ವಿನಃ ಈಜುದರವನಂತೂ ಸೇರಲ್ಲ. ಈ ಶಕ್ತಿ ಪ್ರಸಾದನ ಸಹವಾಸ ನಿನಗಿನ್ನೂ ತಿಳಿದಿಲ್ಲ. ನನ್ನ ಹೆಸರು ಕೇಳಿದರೆ ಇಡೀ ಸರ್ಕಾರವೇ ಗಡ 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 ನಡೆದು. ನೀನ್ಯಾವ ಲೆಕ್ಕ ಈ ಸಿಂಹಕ್ಕೆ? ನನ್ನನ್ನು ಜನಕ್ಕೆ ಬದುಕಿ ಉಳಿಯುವ ಶಕ್ತಿ ಇಲ್ಲಿ ಯಾವ ಗಂಡಿಸಿಗೂ ನಾಳೆ ನನ್ನ ಮಗ ಪ್ರಜ್ವಲನನ್ನು ಫೋನ್ ಮಾಡಿ ಕರೆಸಿಕೊಂಡು ಆಮೇಲೆ ತೋರಿಸುವೆ ಈ ಶಕ್ತಿ ಪ್ರಸಾದನ ಕೈ ಚಾಚಿ. ಕಾಶಿನಂತ ಎಲ್ಲಿ ಹೋದ? ಕಾಶಿ, ಕಾಶಿ, ಕಾಶಿನಂತ
ಅಪ್ಪನ ಅರ್ಥನ ಯಾಕ್ರಿ ದಣ್ಯಾರ ಕರೆದ್ರಿ ಅಲ್ಲ ಇವತ್ತು ಬಾದಾಮಿಂದ ಸಣ್ಣವಾರ ಬರ್ತಾನೆ ಅಂತ ಹೇಳಿಲ್ಲನ್ರಿ ಅದಕ್ಕ ಅವ್ರ ಮೆತ್ತನ ಮೈಗೆ ಏನು ಚುಚ್ಚಬಾರ್ದು ಅಂತೇಳಿ ಎಲ್ಲಾ ಕ್ಲೀನ್ ಮಾಡಿಸಿ ಓಟು ಹಸೇದು ಓಟು ಬಿಸೇದು ಎರಡೂ ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡ್ಬೇಕು ಅಂತೇಳಿ ಅವ್ರಿಗೆ ಒಟ್ಟು ಹೇಳಕತ್ತಿದ್ದೀನಪ್ಪ ಹಂಗ ಕರ್ದು ಬಿಡ್ದಲ್ರಿ ಏನ್ ಹೇಳ್ರಿ ನಮಗ ಕೆಲಸ ಬಾಳ ಅದಾವು ಮರ್ತೇ ಬಿಟ್ಟಿದ್ದೆ ಈ ಹಾಳಾದ ವ್ಯವಹಾರದಲ್ಲಿ ಮೊದಲೇ ಆ ಜ್ವಾಲ ಕೋಪದ ಸ್ವಭಾವದಳು. ಹೌದ್ರಿ ನೀನು ಈಗಲೇ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿಸು, ನಾನು ಈಗ ಹೋಗಿ ಒಳಗೆ ರೆಡಿಯಾಗಿ ಬರುತ್ತೇನೆ. ಬಸ್ ಸ್ಟಾಪಿಗೆ ಹೋಗಿ ಅವಳನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬರಬೇಕು, ತಿಳಿಯಿತ ತಾನೆ? ತಿಳಿತು ಬಾಯಪ್ಪ. ಹೌದಲ್ಲೇ ಮಗನ, ಹೋಗಲೇ ಮಗನ ಹೋಗ. ಆಕಿ ಬರ್ತಾಳಂತ ನಾ ಆಕಿನ ಹೋಗಿ ಕರ್ಕೊಂಡ್ ಬರ್ಬೇಕು. ಏನು ಸಣ್ಣಾಕಿ ನಿನ್ನ ಮಗಳು ಹಾಲು ಕುಡಿತಾಳ, ಕರ್ಕೊಂಡ್ ಬರ್ಬತ್ತೇನೆ. ಹೋಗಲೇ ಬೈರಿ ಕೊಪ್ಪ ಹರಿಯದ ಗಂಡಸರು ತೆಕ್ಕಿ ಬಡಿ ವಯಸ್ಸಾಗೈತಿ ಆಗೈತಿಲ್ರಿಪ್ಪ ಮತ್ತ. ಹಾ ಅದಕ್ಕ ನಾ ಹೇಳಕತ್ತೀನಿ, ಮತ್ತ ನಾ ಮ್ಯಾಗ ಸ್ವಾಗತ ಮಾಡ್ಬೇಕಂತ ಆಕಿಗೆ. ಹೋಗ್ಲೇ ನಿಮ್ಮಂತವ್ರ ದೊಡ್ಡ ಮನಿ ಅನಿಸ್ಕೊಂಡಿದ್ವಿ ಹೆಂಗಸೂರು ಇರ್ತಾವಲ್ರಿ, ಇವು ಹಿಂಗ ಖರ್ಚು ಮಾಡ್ಕೋಂತ ಹೋಗುವ. ಅವ್ರೇನು ಮಾಡ್ತಾರ್ರಿ, ಅವ್ರೇನು ಮಾಡ್ತಾರ? ದುಡಿಯಾರ ನಾವು ಬಡವರಿಂದನ ಆ ಮಕ್ಕಳು ಆ ನಮನಿ ಹಾರಾಡ್ತಾರ. ಅಲ್ಲ ನಾವು ದುಡಿಬೇಕು, ಅಕ್ಕಿ ಅವ ಕೂಡಿ ಲಿಪ್ಟಿಕ್ ಹಚ್ಕೊಂಡು ಮಕ್ಕಳಂಗ ನಮ್ಮ ಮುಂದೆ ಟಣಕ್ 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 ಅಂತ ಕಾಶಿ. ಹೌದಲ್ಲೇ ಮಗನ, ಗಂಟ್ಲ ಹರ್ಕೊಂಡಿಲ್ಲ ತಮ್ಮ, ಹಂಗ್ಯಾಕೆ ಮಾಡ್ತೀನಿ? ಹಂಗ ಹಿಂಗ್ ಮಾಡಿದ್ರ ಭಾಳ ದಿನ ಉಳಿತೈತೇನ್ರಿಪ್ಪ? ಉಳಿದಿಲ್ರಿ, ಉಳಿದಿಲ್ಲ, ಹಾಳಾಗಿ ಹೋಗುದ ಅದ. ಕುಂತ ಉಂಡ್ರ ಕುಡಿಕೆ ಹೊನ್ನು ಸಾಲೋದಿಲ್ಲ ಅಂತ, ಹೌದಲ್ರಿ? ಹಂಗ ಇವ್ರು ಬಡವ್ರನ್ನ ಮಲಗಿಸಿದ್ರ ದೇವ್ರ ಇವ್ರನ್ನ ಬಿಡ್ತಾರನ್ರಿ? ಹಾಳಾಗಿ ಹತ್ತಿ ಬಿತ್ತಿ ಹೋಗ್ತಾನ. ಬೀದಿ ಹೆಣ ಹಾಕಾರ್ರಿ ಮಕ್ಳಿವ್ರು, ಬೀದಿ ಹೆಣ ಹಾಕಾರ. ಅಲ್ಲ ಮತ್ತ ನಮ್ಮ ಬಡವರು ಅಂದ್ರೆ ಏನಂತಿದಾರ ಅಂತ, ದುಡುದು ಶಕ್ತಿ ಮೀರಿ ಬೆವರು ಹರಿಸಿ ಈ ಮಕ್ಕಳು ಶ್ರೀಮಂತರು ಮಾಡಿದ್ರ ಇವ್ರು ಹಂಗ ಲಗಾಮಿಲ್ಲದ ಕುದುರೆ ಹಂಗ ಟಾಣ್ಣ 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 ನಮ್ಮ ಮುಂದ ಜಗಿದ್ಯಾರ ಅಲ್ರಿ. ಇವ್ರು ಹಿಂಗ ಮಾಡ್ಕೊಂತ ಹೋದ್ರ ನಮ್ಮ ಜೀವನ ಹೆಂಗ ಅಂತೀನಿ. ಯಾರಾದ್ರೂ ಇಲ್ಲೇ ಕುಂತೀರಿ ಎಷ್ಟು ಮಂದಿ, ಬಡವರಾದ್ರು ಶ್ರೀಮಂತರಾದ್ರು ಚಾ ಪುಡಿ ಸಕ್ರಿನ ಹಾಕ್ತೀವಿ, ಏನು ಬ್ಯಾರೆದ್ ಹಾಕ್ತೀರ? ಚಾ ಪುಡಿ ಸಕ್ರಿನ ಹಾಕ್ಬೇಕು, ಹೌದಲ್ರಿ? ಎಲ್ಲಾರು ಒಂದು ದಿನ ಸಾಯುದ, ಸಾತ್ತ ಹಾಳಾಗಿ ಬೀದಿ ಹೆಣ ಆಗಿ ಹೋಗುದ. ಹೋಗ್ಲಿ ಬಿಡ್ರಿ, ದೊಡ್ಡಣ್ಣನ ವಿಷಯ ಈ ಗಿಡ್ಡಣ್ಣಗಾರ ಯಾಕೆ? ಥಂಡಿ ದಿನ ಬೇರೆ, ನಿದ್ದೆ ಹತ್ತುವಲ್ರಿ, ನನಗೆ ನಿದ್ದೆ ಹತ್ತುವಲ್ಲ. ಹಂಗ ಒಂದ್ ಈಟ ಮಂಚದ ಮೇಲೆ ಮಕ್ಕೊಂತೇನೆ. ಜಯಂತಿ ಬರ್ತಾಳ, ಹೆಂಗ ಬರ್ತಾಳ ಅಂತೀರಿ? ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಸೇರಲೆಂದು ಓಡಿ ಬಂದೆ, ಓ ಇನಿಯಾ ಅಂತ ಬಂದ್ಲಂದ್ರ ನಾನು ಆಕಿನ ಸೇರಾಕ್ ಹೋಗ್ತಾನಿ, ಎದ್ದು ನೋಡ್ತಾನಿ ಕನಸು. ಹಿಂಗಾಗಿಬಿಟ್ಟೈತ್ರಿ ನಮ್ಮ ಜೀವನ, ಬರೇ ಕನಸು ಕಾಣೋದ ಆಗಿಬಿಟ್ಟೈತಿ. ಏನಾದ್ರೂ ಈ ಕಾಶಿ ಮಾಮಾಗೂ ಬರ್ತೈತ್ರಿ ಮಧುಚಂದ್ರದ ಸಮಯ. ಹೋಗ್ಕಂಡ್ರಿಪ್ಪ, ಮತ್ತ ಬಾದಾಮಿಯಿಂದ ಬಂದ ದುರ್ಗವನ್ನ ಯಾರ ತಮ್ಮದು ಎಬ್ಬಿಸ್ಕೊಂಡು ಆಕಿನ ಕುಂದ್ರಿಸ್ಕೊಂಡು ಹೋಗಿಯಾರ. ಹೋಗ್ಕಂಡ್ರಿಪ್ಪ, ಹೋಗ್ಕಂಡ್ರಿ. ಏನೋ ಒಂಥರ
ನಿಂತ ನೆಲವೇ ನಡುಗಿ ವೈರಿಗಳು ದಶ ದಿಕ್ಕುಗಳಿಗೆ ಪಲಾಯನ ಮಾಡಬೇಕು. ಈ ಸವಾಲ ಮೈಯನ್ನು ಭೂಗತ ಜಗತ್ತಿನ ಸ್ವರ್ಗವೆಂದೇ ಕರೆಸಿದ ಬಾಂಬೆಯಲ್ಲಿ ಬಾಂಬ್ ಸಿಡಿದಂತೆ ಸಿಡಿದ ಸಿಂಹ ಈ ಪ್ರಜ್ವಲ. ರೌಡಿಯರಿಗೆ ರಾಜನಾಗಿ ಬಾಂಬೆ ಎಂದು ಹೆಸರು ಪಡೆದಿದೆ. ಈಗ ನನ್ನ ತಂದೆಯ ಸಿರಿವಂತಿಕೆಯ ದರ್ಪಣ ಕೋಟೆಯ ಉತ್ತರಾಧಿಕಾರಿಯಾಗಿ ನಾ ಈ ಊರಿನ ತುಂಗದ ಹರಡುವೆ ಈ ಪ್ರಚಂಡ ಪ್ರಜ್ವಲನ ಸೇರಿದ ವಿಷ ಕಿರಣಗಳ ಬಡಿದು ತಿನ್ನುವೆ ಈ ಬಡವ ಎಂಬ ಭಗಪಕ್ಷಿಗಳನ್ನು. ಆ ಮನೋಹರನ ಹೆಂಡತಿ ದಿವ್ಯ ನೀನು ನನಗೆ ಮಾಡಿದ ಅಪಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡಲಾರೆ. ನಿನ್ನ ಬಾಳಿನಲ್ಲಿ ಬಿರುಗಾಳಿಯಾಗಿ ಬೀಸಿ ನಿನ್ನ ತೀರವ ಸ್ವರ್ಗನ ಅನುಭವಿಸದಿದ್ದರೆ ನನ್ನ ಹೆಸರು ಪ್ರಚಂಡ ಪ್ರಜ್ವಲನೆ. ಬರುತ್ತೇನೆ ದಿವ್ಯ. ನಿನ್ನ ದಿವ್ಯ ರೂಪಕ್ಕೆ ಸೋತು ಭಾವ ಪರವಶನಾಗಿ मेहंदी रंग लाती है मेहंदी सूखने के बाद, मेहंदी रंग लाती है मेहंदी सूखने के बाद, मगर दिव्या की याद आती है दिन में 1000 बार. ಬರಬೇಕಾದ್ರೆ ತುಂಬಾ ಬೇಸರವಾಗಿ ಹೋಯ್ತು. ಆದ್ರೆ ನಾನು ಬರ್ತೀನಿ ಅಂತ ನಮ್ಮ ಡ್ಯಾಡಿಗೆ ನಿಜೇನು ಫೋನ್ ಮಾಡಿದ್ವಿ. ಕಾರು ಕಳಿಸ್ತೀನಿ ಅಂತ ಹೇಳಿದ್ರು. ಯಾಕೆ ಕಳಿಸ್ಲಿಲ್ಲೋ ಒಂದು ಅರ್ಥವಾಗ್ತಾ ಇಲ್ಲ. ಬಸ್ಸಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಒಂದು ಆಟೋ ಸಹ ಇಲ್ಲ. ತುಂಬಾ ಬೇಜಾರಾಗಿ ಹೋಯ್ತು. ನೋಡೋಣ ಈ ದಾರಿಯಲ್ಲಿ ಯಾರಾದ್ರೂ ಹಮಾಲ್ರು ಬರ್ತಾರೆ ಎನ್ನುತ್ತಾ ಅವರ ಕೈದಲ್ಲಾಗಿ ತರಿಸ್ಕೊಂಡು ಹೋದ್ರಾಯ್ತು. ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಬರೀ ಮಾತಾಡ್ಸಿ ನೋಡಿದ್ರೆ ಆಯ್ತು. ಹಲೋ ಮಿಸ್ಟರ್. ಮೇಡಮ್, ನೀವು ಯಾರನ್ನು ಕರೆದಿದ್ದು? ನಿಮ್ಮನ್ನೇ ಕರೆದದ್ದು. ಹಾ, ಸ್ವಲ್ಪ ಈ ಲಗೇಜ್ ತೆಗೆದುಕೊಂಡು ಹೋಗಿ ಮನೆಯವ್ರಿಗೆ ಬರ್ತೀರಾ? ಹಾ, ಬಿಟ್ಟಿ ಅಂತ ತಿಳ್ಕೊಬೇಡಿ, ನಿಮಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ. ಹಣದ ಸೊಕ್ಕು ಎಷ್ಟೊಂದು ಇದೆ ಇವಳಲ್ಲಿ. ಮೇಡಮ್, ನಾನು ಕೂಲಿಯವನಲ್ಲ, ಕ್ಷಮಿಸಿ, ನಾನಿನ್ನು ಬರುತ್ತೀನಿ. ಏನು, ನೀನು ಕೂಲಿಯವನಲ್ಲ? ಕೂಲಿಯವನಲ್ಲ ಅಂದ್ರೆ ನೀನೇನು ದೊಡ್ಡ ಕುಬೇರನೋ ಅಥವಾ ನಮ್ಮ ದೇಶದ ಪ್ರೆಸಿಡೆಂಟನು? ಮೇಡಮ್, ಕುಬೇರನಂತೂ ಅಲ್ಲ, ಪ್ರೆಸಿಡೆಂಟ್ನಂತೂ ಮೊದಲೇ ಅಲ್ಲ. ನಾನೊಬ್ಬ ಮಾನವಂತ ಬಡವನೆಂಬುದು ಮಾತ್ರ ಕಟು ಸತ್ಯ. ಸತ್ಯ ಸತ್ಯ ಅಸತ್ಯದ ಮಾತು ನಿನ್ನಿಂದ ಕಲಿಯಬೇಕಾದ ಅವಶ್ಯಕತೆ ನನಗೇನೂ ಇಲ್ಲ. ಹೊಟ್ಟಿಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಹೋಗ್ಬೇಕು ನಿಮ್ಮಂತ ಬಡ ಭಿಕಾರಿಗಳು. ತಿನ್ನಲಿಕ್ಕೆ ಕುಳಿದಿದ್ರು ಇಷ್ಟೊಂದು ಸೊಕ್ಕ. ಬಡವನಂತೆ ಏಕೆ ಬಡಬಡಿಸುವೆ? ಬಡವರ ಬೆವರಿನ ಹೊಣೆಯಿಂದಲೇ ನೀನಿಂದ ಮೆರೆಯುತ್ತಿರುವೆ. ಈ ಶ್ರೀಮಂತಿಕೆಯ ಸೊಕ್ಕಿನಲ್ಲಿ ನೋಡಲು ವಿದ್ಯಾವಂತರಾದ ನೀನು ಈ ರೀತಿ ಹದ್ದು ಮೀರಿ ಮಾತನಾಡುವುದು ನಿನ್ನ ಸ್ತ್ರೀ ಕುಲಕ್ಕೆ ಶೋಭೆ ತರುವ ಮಾತಲ್ಲ. ಇನ್ನು ಮೇಲಾದರೂ ಅರಿವಿನ ಕುರಿತು ತಿಳಿದು ಮಾತನಾಡಲು ಕಲಿತುಕೋ. ಈ ಬಡವ ಶಿವದಂದರೆ ಬರಡಾಗುವುದು ಶ್ರೀಮಂತನ ಹೆಂಡತಿ ಅಣಿಮೇಲಿನ ಕುಂಕುಮ. ತಾಳಿದವನು ಬಾಳುವನೆಂಬ ನೀತಿಯ ನೆಲಗಟ್ಟಿನ ಮೇಲೆ ಬದುಕು
ಮೆರೆಯುತ್ತಿರುವವರು ನಮ್ಮಂತ ಬಡವರೆಂಬುದನ್ನು ಮಾತ್ರ ಮರೆಯಬೇಡ. ಎಲ್ಲೋ ಪಡಕುಟಿ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಬಾಯಿ ಸ್ವಲ್ಪ ಬಿಗಿಡ್ದು ಮಾತನಾಡಿದ್ರು ಕಲಿತುಕೋ. ನಾನು ಯಾರೆಂಬುದು ನಿನಗೆ ಗೊತ್ತಿಲ್ಲವಲ್ಲ. ನಮ್ಮ ತಂದೆ ಹೆಸರು ಕೇಳಿದ್ರೆ ಸಾಕು, ಇಡೀ ಸರ್ಕಾರವೇ ಗಡಗಡನೆ ನಡುಗುತ್ತದೆ. ಅದು ನಿನ್ನಂತ ಕತ್ತೆಗೆ ಅದು ಹೇಗೆ ಗೊತ್ತಾಗಬೇಕು? ನಾನು ಶಕ್ತಿ ಪ್ರಸಾದರ ಮಗಳು ಜ್ವಾಲ, ಅಂದ್ರೆ ಜ್ವಾಲ ಇದ್ದಂತೆ ನೆನಪಿರಲಿ. ನಾನಾಗಲೇ ತಿಳಿದುಕೊಂಡಿದ್ದೇನೆ, ಇದು ಘಟಸರ್ಪದ ನೆರಳಿನಲ್ಲೇ ಗರಿಗಡಲಿ ಕೊನೆಯುವ ತಮಿಳೆಂದು. ಬೇವಿನ ಮರದಲ್ಲಿ ಎಲ್ಲಿಯಾದರೂ ಮಾವಿನ ಫಲ ದೊರೆಯುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಅಟ್ಟಹಾಸದಿಂದ ಬಡವರನ್ನು ನೆಟ್ಟಿ ನಡೆಯುತ್ತಿರುವ ಆ ದುಷ್ಟ ಶಕ್ತಿ ಪ್ರಸಾದನ ಉದರದಲ್ಲೇ ಜನಿಸಿ ನೀನೋರ್ವ ಸ್ವಕ್ಕಿಲ ಮೆರೆಯುವ ಸುಂದರಿ ಎಂದು. ಸೊಕ್ಕಿನ ಸುಂದರ, ಚೆನ್ನಾಗಿದೆ ನಿನ್ನ ಮಾತು. ಈ ಸೊಕ್ಕಿನ ಸುಂದರಿಯಿಂದಲೇ ನುಚ್ಚು ನೂರಾಗಿ ಹೋಗುವುದು ನಿನ್ನ ಸುಂದರ ಸಂಸಾರದ ನೌಕೆ. ನನ್ನನ್ನು ಕೆಣಕಿದ್ದು ತಪ್ಪಾಯ್ತು ಅಂತ ನೀನಾಗಿ ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಹಾಗೆ ಮಾಡ್ತಿದ್ರೆ ನನ್ನ ಹೆಸರು ಜ್ವಾಲನೇ ಅಲ್ಲ. ಕತ್ತು ಕತ್ತರಿಸಿದರೆ ನಿನ್ನ ಕಾಲುಡಿಯಲಾರ ಈ ಭಾರ್ಗವ. ನಿಮ್ಮಪ್ಪನೇಕೆ? ಅವರಪ್ಪನಲ್ಲದೆ ಹರಿಹರಾದಿಗಳಿಗೂ ಎದರದೆ ದಿಟ್ಟ ಹೆಜ್ಜೆ ಇಟ್ಟು ನ್ಯಾಯದಿಂದ ಬಾಳದೆ ಮಾನವಂತ ಬಡವ ನಾನೆಂದು ಕಂಡವರ ಕಾಲುಡಿಯಲು ನಾನೇನು ಷಂಡನಲ್ಲ. ಕಲಿಯುಗದ ಸೀತೆ ಎನಿಸಿಕೊಳ್ಳಲು ಯೋಗ್ಯತೆಯನ್ನು ಪಡೆದ ನನ್ನತ್ತಿಗೆಯ ಅಕ್ಕರಿಯ ಕೈ ತುತ್ತು ತಿಂದು ಅಕ್ಕರಿಯಿಂದ ಬೆಳೆದ ಗಂಡುಗಲಿ ನಿಮ್ಮಂತ ಸೊಕ್ಕಿನಿಂದ ಮೆರೆಯುವ ಶ್ರೀಮಂತರ ಪಾಲಿಗೆ ಹುಡಿ ಎಪ್ಪಿಸಿದ ಹುಲಿ ಭಾರತವ. ಗಂಡುಗಲಿ ಅಂದ್ರೆ ನೀನು ಗಂಡುಗಳಿನ. ಚೆನ್ನಾಗಿದೆ ನಿನ್ನ ಮಾತು. ಒಂದು ಹೆಣ್ಣಿನಿಂದಲೇ ರಾಮಾಯಣ ಮಹಾಭಾರತ ನಡೀತಿದೆ ಎಂಬುದು ನಿನಗೆ ಗೊತ್ತಿಲ್ಲ. ಅದು ಹೋಗ್ಲಿ, ನಿನ್ನ ಅತ್ತಿಗೆ ಸೀತೆ ಅಂತ ಹೇಳಿದೆಯಲ್ಲ, ಆ ಸೀತೆಯನ್ನು ರಾಮನ ಹೊತ್ತಿದ್ದೀನಿ ಎಂಬುದು ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಕತ್ತೆ ಸಾಕು ಮಾಡಲೇ ಈ ಸೊಕ್ಕಿನ ಬಿರುನುಡಿಯ ಮಾತುಗಳನ್ನು. ಸೀತೆಯನ್ನು ಕತ್ತೊಯ್ದ ಕತ್ತೆಗಳನ್ನು ಹತ್ತಿಕ್ಕಿ ಮರಳಿ ಧರ್ಮವನ್ನು ಕಾಯ್ದ ಆ ಜಯ ಅಡಮಯದನು. ಈ ಬೋರ್ಗವನೆಂಬ ಬೋರ್ಗರಿಯುವ ಸರ್ಪಗಾವಲು ನನ್ನ ಮನೆಯ ಸುತ್ತಲೂ ಇರುವಾಗ ನನ್ನೊತ್ತಿಗೆ ಆ ಮೈಯ ಮುಟ್ಟುವುದಂತೆ ದೂರ ಉಳಿದ ಮಾತು. ಕೇವಲ ಕೆಟ್ಟ ನುಡಿಗಳನ್ನು ಆಡಿದವರ ರುಂಡ ಚಂಡಾಡಿದವರಲಾರ ಈ ಭಾರ್ಗವ. ನಿನ್ನತ್ತ ನೀತಿಗೆಟ್ಟ ಹೆಣ್ಣಿನೊಡನೆ ಮಾತನಾಡುವುದೇ ವ್ಯರ್ಥ. ನಾನಿನ್ನು ಬರುತ್ತೇನೆ. ಆದರೆ ಒಂದು ಮಾತು ನೆನಪಿಟ್ಟಿಕೋ, ಧರ್ಮದಿಂದ ಬೆಳೆದ ಈ ದೇಹ ಧರ್ಮಕ್ಕಾಗಿ ಹೋರಾಡುವುದು. ಬರುತ್ತೇನೆ. ಗುಡ್ ಬೈ. ಹೋಗು ಭಾರ್ಗವ, ಹೋಗು. ಎಷ್ಟೊಂದು ಸೊಕ್ಕಿನ ಮಾತುಗಳು ನೀನು ಆಡಿದ್ದು. ಚೇಚಿ, ಅವುಗಳನ್ನು ನೆನೆಸ್ಕೊಂಡ್ರೆ ಈಗಲೂ ನನ್ನ ಮನಸ್ಸಿಗೆ ತುಂಬಾ ವೇದನೆ ಆಗುತ್ತಿದೆ. ಭಾರ್ಗವ, ಎಂತಹ ಗಂಡಿದೆ ನೀನು. ಈ ನಿನ್ನ ಧೈರ್ಯ ಸಾಹಸಕ್ಕೆ ನಾನು ಮೆಚ್ಚಿಕೊಂಡು ಬಿಟ್ಟೆ. ನೀನು ಆಡೋ ಒಂದೊಂದು ಮಾತನ್ನು ಕೇಳಿ ನಾನಿಂದ ಮೂಕಳಾಗಿ ನಿಂತೆ. ಚೇಚಿ, ನಾನು ವೈರಿಯನ್ನು ಹೊಗಳುವುದೇ ಏನೇ ಆಗಲಿ, ಭಾರ್ಗವನಂತ ಗಂಡು ನನಗೆ ಬೇರೆ ಯಾರು ಸಿಗಲಾರ. ಭಾರ್ಗವ, ಸಮಯ ನೋಡಿ ನಿನ್ನನ್ನು ನನ್ನ ಮೋಹ ಪಾಶದಲ್ಲಿ ಬಲಿ ಹಾಕಿಕೊಂಡು ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡದೆ ಹೋದ್ರೆ ನನ್ನ ಹೆಸರು ಜ್ವಾಲನೇ ಅಲ್ಲ. ಗೊಂಬೆ ಯಾವುದು? ಯಾವುದೋ ಈ ಗೊಂಬೆ ಯಾವುದು? ಮೇನಕೆಯ ನಗು, ಗೌರವತಿಯ ಚೆಲು, ಕಾಶಿನಾಥನ ಓ ಪ್ರೇಮ ಗೀತೆಯೋ, ಕಾಶಿನಾಥನ ಪ್ರೇಮ ಗೀತೆಯೋ. ನೀವು ಅವಾಗಲೇ ಬಂದ ಬಿಟ್ರಿ. ನಾವು ಹಂಗಾರೆ ಏನೋ ಅವರೇ ಹುಡುಗರು ಕೂಡ ಮಾತಾಡ್ತಿರ್ತಾರ, ಲೇಟ್ ಆಗಿ ಬಂದ್ರ ಅಂತೇಳಿ ಈಗ ಬಂದ್ವಿ.
ಅವರ ಯಾರು? ಓಹೋ, ಕಾಶಿನಾಥ್ ನೀನಾ? ಹೋಗ್ರಿ, ಕಾರ್ ತೆಗೆದುಕೊಂಡು ಬರ್ಲಿಲ್ವಾ? ಛೇ 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 ಛೇ. ಆ ಕಾರಿನ ಸುದ್ದಿ ತಗೊಂಡು ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಏ, ಅದೇನಾಯ್ತಂತ ಸರಿಯಾಗಿ ಮಗಳು ಬಡವ. ಏ ಬಾಳ ಕಷ್ಟದಪ್ಪ. ಹೇಳ್ತೇನೆ ತಡ್ರಿ. ಅಲ್ರಿ, ಕಾರ್ ತಗೊಂಡು ಬರಾಕತ್ತೀನಿರಿ. 4 ಮಂದಿ ನಾಟಕ ಮಸ್ತರು ಭೇಟಿ ಆದ್ರು ನಮಗ್ ಸಟ್ ಆಗ್ಲಿಲ್ಲ. ಇನ್ನೇದವ್ರು ಸಟ್ ಆದ್ರು ನಮ್ಮ ಸುರೇಶ್ ಮಾಸ್ತರ್. ಇನ್ನೇನಪ್ಪ ಖುಷಿಗೆ ನಮ್ಮ ಶಿವಾನಂದ ಪಮ್ಮಣ್ಣ ಅವ್ರ ಮನ್ಯಾಗ ಒಂದು ಕಪ್ ಚಾ ಕುಡಿಬೇಕು ಅಂತೇಳಿ ಕಾರ್ ತಗೊಂಡು ಹೋಗಿ ಅವ್ರ ಮನೆ ಮುಂದೆ ಬಿಟ್ಟು ಒಂದು ಕಪ್ ಚಾ ಕುಡಿದೆ. ಮುಂದ ಕಲ್ಮೇಶ್ವರ ಗುಡಿಗೆ ಬರ್ತೇನ್ರಿ. ರಾಮಚಂದ್ರ ಅವ್ರ ಮನಿ ನೋಡಿದ್ದ ಗಾಡಿ ಮುಂದಕ ಹೋಗುವಾಗ 1ನೇ ಗೇರ್ ಹಾಕಿದ್ಯಾ? 2ನೇ ಗೇರ್ ಹಾಕಿದ್ಯಾ? ಸ್ವಲ್ಪ 3ನೇ ಗೇರ್ ಹಾಕಿದ್ ನೋಡ ಎತ್ತು. ಆದ್ರ ಶಕ್ತಿ ಪ್ರಸಾದನ ಮುದುಕನ ಗಾಡಿ ಮತ್ತು ಅಲ್ಲೇ ನಿಂತ. ಅವಾಗ ನಾವು ನಮ್ಮ ರಾಮಚಂದ್ರ ಅವ್ರನ್ನ ಕರೆದು, ನೋಡಪ್ಪ, ಈ ಗಾಡಿ ಬಾದಾಮಿಂದ ತರಿಸೇವಿ. ಇದ್ರ ಪಾರ್ಟ್ಸ್ ಮ್ಯಾಗಿನೂ ಲೂಸ್ ಆಗ್ಯಾವ, ಏನ ಕೆಳಗಿನೂ ಲೂಸ್ ಆಗ್ಯಾವ, ಏನ ನಡ್ರಾಕ ಬ್ಯಾಟ್ರಿನ ಹೋಗೈತು. ಅದಕ್ಕ ಆ ಬ್ಯಾಟ್ರಿಗೆ ಚಾರ್ಜರ ಮಾಡಿ ಏನಾರ ಮಾಡಿ ತಂದು ನಮ್ಮ ಸೌಕಾರ ಮನ್ಯಾಗ ಬಿಡಪ್ಪ ಅಂತ ಹೇಳಿ ಅವನ ಗ್ಯಾರೇಜ್ನಾಗ ನಿಮ್ಮ ಗಾಡಿ ಬಿಟ್ಟು ಬಂದೆ. ಯಾಕೋ ಕಾಶಿ, ಗಾಡಿ ನಿನಗೆ ಬೇರೆ ಎಲ್ಲಿ ಸಿಗ್ಲಿಲ್ವಾ? ಬಾದಾಮಿಯಲ್ಲಿ ಬೇಕಾಗಿತ್ತ? ಬಾದಾಮಿದ ಚಲೋ ಐತ್ರಿ, ಅದಕ್ಕೆ ಅದನ್ನ ತಗೊಂಡಿದ್ದ. ಹೌದಾ? ಬೆಂಕಿ ಹಚ್ಚುವ ಆರಿನ ಪ್ರಯಾಣಕ್ಕೆ ಆ ಭಾರ್ಗವ ನಾಡಿದ ಮಾತುಗಳನ್ನು ನೆನೆಸಿಕೊಂಡ್ರಿ ಈಗಲೂ ನನ್ನ ಹೊಟ್ಟೆಯಲ್ಲಿ ಉರಿ ಹಾಕ್ತಾ ಇದ್ದೆ. ಅಲ್ರಿ ಅವರ ನಮಗ ಮ್ಯಾಗಿಂದಿದ್ದು ಕೆಳಗಿಂದ ಹೇಳಿದ್ರ ತಿಳಿದಿಲ್ಲ. ಅಂತದ್ರಾಗ ನೀವು ತೆಲಿನೂ ಇಲ್ಲ ಬುಡನೂ ಇಲ್ಲ. ಹಂಗ ಹೇಳಿದ್ರಿ ಹೆಂಗ್ ತಿಳಿಬೇಕ್ರಿ? ಈ ಮಳ್ಳಗ ಸರಿಯಾಗಿ ಬಿಡಿಸಿ ಹೇಳ್ರಿ. ಅಲ್ಲ ಹೇಳುತ್ತೇನೆ ಕೇಳು. ಆ ಬಡ ಬಡವರ ತಮ್ಮ ಭಾರ್ಗವ ಬಂದಿದ್ದ. ಈ ಲಗೇಜ್ ತೆಗೆದುಕೊಂಡು ಮನೆವರೆಗೂ ಮುಟ್ಟಿಸಪ್ಪ ಅಂತ ಹೇಳಿದ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ. ಅಷ್ಟೇ ಇಲ್ಲ, ಸೊಟ್ಟಿನ ಹೆಣ್ಣೆಂದು ಜರಿದು ಅವಮಾನ ಮೂಟೆ ನೆಲೆಯ ಕೊರಳಲ್ಲಿ ಹಾಕಿ ಹೋಗಿದ್ದಾನೆ ಆ ಭಾರ್ಗವ. ಅಲ ಮಗನ ಭಾರ್ಗವ, ಶ್ರೀಮಂತರ ಮನಿ ಹಾಲಿಗೆ ಹೆಪ್ಪ ಹಾಕಿದೆ ಮಗನ. ಇನ್ನು ಬೆಣ್ಣಿ ಬರೋದು ಗ್ಯಾರಂಟಿನಲ್ಲೇ ತಮ್ಮ. ಅವರ ಇದೊಂದು ಸರಿ ಸುಮ್ಮನೆ ಬಿಡ್ರಿ. ಅಲ್ಲ ಇನ್ನೇನೇನಾರ ಆ ಮಗ ಏನಾರ ಹೆಚ್ಚು ಕಡಿಮೆ ಹಾರಾಡಿದ್ನಂದ್ರ ಆ ಮಳ್ಳ ನನ್ನ ಮಗನ ಹಳ್ಳಕ್ಕೆ ಹಾಕಿ ಮುಚ್ಚಿಸಿ ಬಿಡು. ನಾನು ಕಾಶಿನಾಥ್, ಮಳ್ಳರೆಂದು ಕೈ ಕಟ್ಟಿಕೊಂಡು ಸುಮ್ಮನೆ ಕುಳಿತರೆ ಕಳ್ಳೆ ಮಳ್ಳೆ ಆಡಿಸಿ ನಮ್ಮನೆ ಕೈ ಬಿಡುತ್ತಾನೆ. ಆ ಮಳ್ಳರನ್ನು ಹಳ್ಳಕ್ಕೆ ಕೆಡವಿ ಸರಿಯಾಗಿ ಚಿತ್ರಹಿಂಸೆ ಕೊಟ್ರೇನೆ ತಿಳಿಯುತ್ತದೆ ಈ ಶ್ರೀಮಂತರು ಉರಿಯುವ ಜಳ ಎಂದು. ಬಿಡ್ರಿ ಅವರ, ಬಿಸಿಲಿನ ಜಳಕ್ಕೆ ನಿಮಗೆ ಹಂಗ ಊಟ ಹಾಕಿರ್ಬೇಕು. ಮನಿಗೆ ಹೋಗಿ ನಂದು ನಾರು ಸೋಪ್ ಹಚ್ಕೊಂಡು ಜಳಕ ಮಾಡಿದ್ರೆ ಎಲ್ಲ ತಣ್ಣಗಾಕೈತಿ. ಹೋಗ್ಲಿ ಬಿಡ್ರಿ ಅವರ. ಜಗ ನೋಡಿ ಉಗುಳು ಬರ್ಲಿಲ್ಲನ್ರಿ? ಇವ್ರಿಗೆ ಸ್ವೀಟ್ ಐತ್ ಬಿಡ್ರಿಪ್ಪ. ಹೋಗಿ ಜಗ ನೋಡಿ ಉಗುಳ್ಬೇಕು, ಜನ ನೋಡಿ ನಡಿಬೇಕು ಅನ್ನೋದು ಗೊತ್ತಿಲ್ರಿ ಆ ಮಗ. ನಾ ಎಲ್ಲ ತಿಳಿಸಿ ಹೇಳ್ತೇನ್ರಿ. ಅಷ್ಟ್ರ ಮಿಕ್ಕಿ ನಿಮಗೆ ಏನೇನಾರ ಮಾಡಿದ ಅಂದ್ರ ಆ ನನ್ನ ಮಗನಾಗ ಬೇಕಂದ್ರ ರಕ್ತದ ಕಾವಲಿನ ಹರಿಸ್ಬಿಡುದು. ಹರಿಯಲಿ ಕಾಸಿ, ಹರಿ. ನನಗೆ ಅವಮಾನ ಮಾಡಿದ ತಪ್ಪಿಗಾಗಿ ನನ್ನಿಂದಲೇ ರಕ್ತದ ಕೋಳಿ ಹರಿದು ಹೋಗಲಿ ಮಹಾಭಾಸ. ನಮ್ಮ ತಂದೆಯನ್ನು ಬಂದುಕಿಗೆ ಇವನ್ ಯಾವ ಲೆಕ್ಕ? ಚೇಚೆ, ಅಂಥವರನ್ನು ಸುಮ್ಮನೆ ಬಿಡಬಾರ್ದು. ಛೇ 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 ನೀವು ಬಾಳ ತಲೆ ಕೆಡಿಸ್ಕೊಳವರ ಮತ್ತೆ. ಯಾಕೋ? ಅಲ್ರಿ, ಈ ಹಂದಿ ಜಾತಿ ಹೇಸಿಗೆ ತಿನ್ನೋದ, ಇಲ್ಲಿ ಕುಂತು ಮಂದಿ ಜಾತಿ ಆಡ್ಕೊಳ್ಳೋದ. ಅಲ್ರಿ, ಜನರ ಬಾಯಿ ಮುಚ್ಚಾಕತ್ತೀನ್ರಿಪ್ಪ, ಸಾಧ್ಯನ ಇಲ್ಲ. ಹೌದಂತೀರಿ ಅಲ್ಲಂತೀರಿ? ಹೋಗ್ಲಿ ಬಿಡ್ರಿ. ಆ ಮಗಗ ಅಪ್ಪರಿಗೆ ಹೇಳಿ ನಾ ಎಲ್ಲ ಒಂದ್ ಕೈ ನೋಡ್ಕೊಂತಾನೆ. ನೀವು ಹೋಗೋದ್ ನಡ್ರಿ, ಲೇಟ್ ಆಗ. ಇಲ್ಲ ಕಾಸಿ, ಇಲ್ಲ. ಅವನನ್ನು ನಾನು ನೋಡಿಕೊಳ್ತೇನೆ. ಆ ಸೇಡಿನ ಪ್ರತಿಕಾರವನ್ನು ನಾನೇ
ತೀರಿಸಿಕೊಳ್ಬೇಕು. ಹುಲಿಯ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತದೆ ಎಂದು ನಾನು ಅವನಿಗೆ ತೋರಿಸಿಕೊಡ್ಬೇಕು. ನಾನು ಕೆಣಕಿದ್ದು ತಪ್ಪಾಯ್ತು ಎಂದು ಅವನೇ ಬಂದು ನಿನ್ನ ಕಾಲಿಗೆ ಬೀಳುವ ಹಾಗೆ ಮಾಡಬೇಕು. ಇಂಥ ಎಷ್ಟು ಬಂಡರನ್ನು ನಮ್ಮ ತಂದೆಯವರು ಸುಮ್ಮನೆ ಬಿಟ್ಟಿಲ್ಲ. ಅಂದ್ಮೇಲೆ ಇವನ್ ಯಾವ ಲೆಕ್ಕ ನಮ್ಮ ತಂದೆಯ ಬಂದೂಕಿನ ಪಾಠಕ್ಕೆ. ಬೇರೆ ಅವ ನಾ ಹೇಳಿಲ್ಲನ್ರಿ, ನಾ ಎಲ್ಲ ಅಪ್ಪಾರಿಗೆ ಹೇಳ್ತೇನೆ. ನಡ್ರಿ ಹೋಗೋಣ ನಡ್ರಿ. ಇಲ್ಲ ಇಲ್ಲ ಕಾಸಿ, ಇಲ್ಲ, ಅವರನ್ನು ಸುಮ್ಮನೆ ಬಿಡಬಾರದು. ಆ ಭಾಗವನಿಗೆ ನಾನೇ ಸರಿಯಾಗಿ ಸಮಯ ನೋಡಿ ಪೂಜೆನಾದವನು ಊದಿ ಅದರ ಹಲ್ಲನ್ನು ಕಿತ್ತು ಆಟ ಆಡಿಸಲೇಬೇಕು. ಅಂದಾಗ ತೀರುತ್ತದೆ ಈ ಜೋಲಿಯ ಸೇಡು. ಕಾಸಿ, ಬಾ ಮನೆಗೆ ಹೋಗೋಣ. ನೀವು ನೋಡ್ರಿ ನಂದೊಟ್ಟು ಅಲ್ಲೇ ಯಾಕೋ ಸಂಜೆ ಕೆಲಸ ಯಾಕೋ ಬೇರೆ ಏನಾದ್ರೂ ಕೆಲಸ ಇದೆಯೇನು? ಹಂಗೆ ಇರುವ ಬಿಡ್ರಿ, ಹೇಳಕ್ ಆಗುದಿಲ್ಲ ಅವನ್ನೆಲ್ಲ. ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗನೆ ಬಾ. ಆಯ್ತು ಬರ್ತಾನೆ. ನೀವು ನೋಡಿ ಆದ್ರೆ ಗೊತ್ತಿದೆಯಲ್ಲ, ಮತ್ ಶ್ರೀಮಂತರು ಪಾಯಪ್ಪ, ಬಡವರು ಮತ್ ಗೊತ್ತಿರಬೇಕು. ಹೋಗ್ಬರ್ರಿ ಹೋಗ್ಬರ್ರಿ. ನೀನ್ ಆರ್ಭಟಕ್ಕೆ ಲಗೇಜ್ ಬಿಟ್ಟು ಬರಬೇಡ. ಅಲ್ಲಪ್ಪ ಇಲ್ಲೋ ಮರ ನೌಕರಿ ಕಳೆದಿಟ್ಟು ನೀವು. ತೆಗೆದುಕೊಂಡು ಬಾ. ಹಾ ಆಯ್ತು ಆಯ್ತಾಯ್ತು. ಹುಲಿ ಹೊಟ್ಟೆ ಹುಲಿ ಹುಡ್ದ ಇಲಿ ಹುಡ್ತದೇನ? ಹೆಂಗ್ ಮಾತಾಡ್ತಾಳೆ ಹೆಣ್ಮಗಳು? ಹೋಲ್ಬಿಡು. ಭಾರ್ಗವ, ನಿನ್ನ ವೇಷದ ಆಕ್ರಂದನದಿಂದ ಹೊರಹೊಮ್ಮಿತು ಶ್ರೀಮಂತರ ಮನೆ ಜ್ವಾಲೆ. ಪಾಪ, ಶ್ರೀಮಂತರ ಹತ್ತಿರ ಸಾಲ ಮಾಡಿ ತಮ್ಮನನ್ನು ವಿದ್ಯೆ ಕಲಿಸಿದ ಪ್ರತಿಫಲ ಕೊನೆಗೂ ಮನೋಹರನಿಗೆ ದೊರೆಯಲೇ ಇಲ್ಲ. ಈ ಶ್ರೀಮಂತದ ಪಾಳಿಕೆಯಲ್ಲಿ ಕಲಿಯುಗದ ಕೇಡಿ ನೀನಾದೆ ಮಗನೇ. ಒಟ್ಟಿನಲ್ಲಿ ಈ ಬಡವರನ್ನು ದೇವರೇ ಕಾಪಾಡ.